ಬಾರಪ್ಪ ಅಂತ. ನಾನು ಹೋಗೋಣ ಅಂತ ಹೌದಾ ಸ್ವಾಮಿ ಹೋಗ್ಬೇಡಪ್ಪ ಅಂದ್ರು. ಇನ್ನೇನು ಹೇಳಿಲ್ಲ, ಪತ್ರ ಬರುತ್ತೆ ಹೋಗ್ಬೇಡ ಅಂದ್ರು. ಆ ಪತ್ರ ಬಂದ್ರೆ ಪುನಃ ಮಾರನೇ ದಿವಸ ಬೆಳಿಗ್ಗೆ ನೋಡ್ತೀನಿ ಪತ್ರ ಬಂದಿದೆ. ಆಮೇಲೆ ಪತ್ರ ಬರುತ್ತೆ ಹೋಗ್ಬೇಡ ಅಂತ ಮುಂಚೆನೆ ಹೇಳಿದಾರ ಅವರು. ಹೋಗ್ಲಿಲ್ಲ. ಆಮೇಲೆ ಮಾರನೇ ದಿವಸ ಟೆಲಿಗ್ರಾಮ್ ಬಂತು ಸತ್ತೋದ ಅಂತ. 3ನೇ ದಿವಸಕ್ಕೆ ಬಂತು. ನಿಂಗೆ ಅಂತ ವಿಚಾರ ಯಾಕೆ ಹೇಳೋಣ, ಅದರ ಸುದ್ದಿ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾವು ಸಾಯವರೆಗೂ ಹೇಳಿದ್ರು ಇದಾಗೋದಿಲ್ಲ ಅಂತ. ಸ್ವಾಮಿ ಈ ಸಾವು ನಂಬೇಕಾದ್ರೆ ಅಷ್ಟು ಸುಲಭವಾಗಿ ನಂಬ್ತಾರೆ ಹೇಳಿ. ನಾವು ಯಾವುದಕ್ಕೂ ನಂಬಲ್ಲ ಅಂತಹದ್ದು ಅವ್ರ ಪಾದಕ್ಕೆ 100,000 ಸಾರಿ ನಮಸ್ಕಾರ ಮಾಡ್ತೀವಿ. ಬಿಟ್ಕೊಳ್ತಾರೆ ನೋಡಿ. ನಮ್ಮನೆಗೆ ಅಂತೂ ಮಲಗುತ್ತೆ ಅದು. ಜಾಗದಾಗ ಯಾರನ್ನಾರ ಕೇಳಿ ಆಮೇಲೆ ಅಗ್ಲಿ ಆಗ್ದಂಗೆ ಇರೋದಂತೆ. ಅಗ್ಲಿ ಹಾಕಿರೋದು ನಾನು ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ. ಅವ್ರು ಹೆಂಗ್ ಬರ್ತಾರ ನೋಡೋಣ ಅಂತ. ಬ್ಯಾಟ್ರಿ 5 ಬ್ಯಾಟ್ರಿ ಕೈಯಾಗ ಇಟ್ಕೊಂಡು ಕುತ್ಕೊಂಡಿದ್ದೀನಿ. ಅದ್ ನೋಡಿದೆ ಒಂದ್ ಹಿಂಗೆ ನಿದ್ರೆ ಬಂದಂಗ ಆಯ್ತು. ಒಳಗೆ ನೋಡಿದ ಅವರೇ ಮಾಡ್ತಾರೆ ಹಂಗೆ ಕುತ್ಕೊಂಡಂಗೆ ನಿದ್ರೆ ಬಂದಂಗ ಆಗ್ಬಿಟ್ಟು ನೋಡಿದ್ರೆ ಒಳಗೆ ಬಂದ್ ಮಾಡಿ ಎದಕ್ಕೆ ಮಾಡಿದ್ರಿ ಸ್ವಾಮಿ ಅಂದ್ರೆ ಎಲ್ಲೋ ಹೋಗಿತ್ತಪ್ಪ ನಾಯಿ. ಅದೇ ಬರ್ತಿದ್ವಿ ನೋಡಿ, ನಾಯಿ ಎಲ್ಲೋ ಹೋಗಿತ್ತು ಕುದೀರ ಅಂತೇಳಿ ಹೇಳ್ತಾರೆ. ಹಿಂಗೆ ಹೇಳಿದ್ರು. ಅದು ಯಾವ ವಿಚಾರ ಹೇಳಕ್ಕಾಗೋದಿಲ್ಲ. ಸ್ವಾಮಿ ಅಂದ್ರೆ 3 ಲೋಕದ್ದು ಸ್ವಾಮಿ. 3 ಲೋಕನು ಅವ್ರ ಆದಿಂದಲ್ಲಿ ಇತ್ತು ಅಂತ ನನಗೆ ಕಾಣಿಸೋದು. ಇದೆ ಗೆದ್ದವರು ಇದ್ದವ್ರು, ಸಾವನ್ ಗೆದ್ದವರು, ಮಾಯೆ ಗೆದ್ದವರು. ಒಂದ್ಸಾರಿ ನಂದೆಮ್ಮ ಅಂತ ರುದ್ರೇಗೌಡರು ಹೇಳ್ತಿ ಆಯಮ್ಮ ನಾನು ನಮ್ಮ ಮನೆಯಿಂದ ಬಸ್ಸಿಕೊಂಡು ಬಂದಿದ್ದೀವಿ. ನಾನು ಯಾರೋ ಹುಲಿಕೆರೆಯವರು ಬಂದ್ರು ಕರ್ಕೊಂಡು ಹೋದ್ರು. ನನಗೆ ಕಾರ್ನಲ್ಲಿ ಕರ್ಕೊಂಡು ಹೋದ್ರೆ ಅದು ನೋಡಿದ್ರೆ ಅದು ಸ್ವಾಮಿ ಉತ್ಸವ ನಡೀತಾರೆ. ಆಮೇಲಿಂದ ಬೆಳವಾಡಿಯಿಂದ ಹಿಂಗೆ ಬರ್ತಿದ್ವಿ. ಅದು ಇದೆ ಸ್ವಾಮಿ. 7 ನಗರದಲ್ಲಿ ಇದೆ ಸ್ವಾಮಿ. ಅವತ್ತೊಂದೇ ದಿವಸ ನೋಡಿ ಸರ್ ನೋಡಿದ್ವಿ. ಹಿಂಗಾಗತ್ತೆ ಅವ್ರ ಕತೆ. ಇಂಥ ಮನುಷ್ಯನ ಯಾರು ನೋಡ್ತೀವಿ? ಯಾರು ಬೇಕಾದ್ರೆ 5 ನಿಮಿಷದಲ್ಲಿ ಇರೋದು. 1000 ಮೈಲಿ ಅನ್ನೋದು 1 ನಿಮಿಷದೊಳಗೆ ಆಗತ್ತೆ ಅವ್ರಿಗೆ. ಅಂತ ಸ್ವಾಮಿ ಅದು. ಈಗ ನೀವು ಒಬ್ಬರೇ ಇರಲ್ಲ, ನಾನು ಒಬ್ಬನೇ ಇರೋದು. ಸಂಸಾರ